ದ್ವಾರ ಸಮುದ್ರ ಹೊಯ್ಸಳರು. ಸ್ಥಾಪಕ ಸ್ಥಳ ಲಾಂಛನ ಹುಲಿಯನ್ನು ಕೊಲ್ಲುವ ಸ್ಥಳ, ಹುಲಿಯನ್ನು ಕೊಲ್ಲುವ ಚಿಹ್ನೆ. ಮೊದಲನೇ ರಾಜಧಾನಿ ದ್ವಾರ ಸಮುದ್ರ. ದ್ವಾರ ಸಮುದ್ರ ಹಳೆ ಹೆಸರು ಹಳೆಬೀಡು, ಇದು ಬಾಗಲಕೋಟದಾಗದ. ಸೊಸೆಪುರ ಚಿಕ್ಕಮಗಳೂರದಾಗದ. ಇದು ದ್ವಾರ ಸಮುದ್ರ ರಾಜಧಾನಿ, ಹೊಯ್ಸಳರ ರಾಜಧಾನಿ ಇದು. ರೂಪಕಾಮ ಬಿರುದು ರಾಚಮಲ್ಲನ ಪೆರ್ಮಾಡಿ ಮೊದಲ ದೊರೆ. ವಿನಯಾದಿತ್ಯ ಸೊಸೆಯೂರಿಂದ ಬೇಲೂರಿಗೆ ರಾಜಧಾನಿ ವರ್ಗಾವಣೆ. ವಿನಯಾದಿತ್ಯ. ವಿಷ್ಣುವರ್ಧನ ಶ್ರೇಷ್ಠ ದೊರೆ, ಹೊಯ್ಸಳರಲ್ಲಿಯೇ ಶ್ರೇಷ್ಠ ದೊರೆ ವಿಷ್ಣುವರ್ಧನ. ಮೊದಲ ಹೆಸರು ಬಿಟ್ಟಿದೇವ. ಇವನ ರಾಜಧಾನಿ ಬಂಕಾಪುರ. ರಾಜ್ಯ ದ್ವಾರ ಸಮುದ್ರ. ತಲಕಾಡು ಯುದ್ಧ ವಿಷ್ಣುವರ್ಧನ ಅಥವಾ ವಿಷ್ಣುವರ್ಧನ ಚೋಳ. ಗಂಗಾವಳಿ ಗೆದ್ದು ತಲಕಾಡು ಕೊಂಡ ಬಿರುದು ಪಡೆದ ವಿಷ್ಣುವರ್ಧನ. ಇದೇ ನೆನಪಿಗಾಗಿ ಬೇಲೂರಲ್ಲಿ ಚೆನ್ನಕೇಶ್ವರ, ತಲಕಾಡಿನಲ್ಲಿ ಕೀರ್ತಿನಾರಾಯಣ ಗುಡಿ ಕಟ್ಟದ. ಯಾರು? ವಿಷ್ಣುವರ್ಧನ. ಹೊಯ್ಸಳರು ವಿಷ್ಣುವರ್ಧನ. ಬೇಲೂರು ಕೀರ್ತಿನಾರಾಯಣ ಅವು ಯಾರ ಕಾಲದ ಗುಡಿ ಅಂದ್ರೆ ಹೊಯ್ಸಳರದು ಗುಡಿ. ಆ ಹೊಯ್ಸಳರದ ಯಾವ್ದಂದ್ರೆ ವಿಷ್ಣುವರ್ಧನ ಕಟ್ಟದ. ಯಾರ ಸಲಕ? ಚೋಳರ ಜೊತೆ ಯುದ್ಧ ಮಾಡಿ ಚೋಳ ಸೋಲಿಸಿ ವಿಷ್ಣುವರ್ಧನ ಬೇಲೂರಿನಲ್ಲಿ ಚೆನ್ನಕೇಶ್ವರ, ತಲಕಾಡಿನಲ್ಲಿ ಕೀರ್ತಿನಾರಾಯಣ ಗುಡಿ ಕಟ್ಟದ ವಿಷ್ಣುವರ್ಧನ. ಹೊಯ್ಸಳರು ವಿಷ್ಣುವರ್ಧನ. ಮಳವಳ್ಳಿ ಶಾಸನ ಪ್ರಕಾರ ಚೋಳರನ್ನು ಕೋಲಾರದಿಂದ ಹೊರಹಾಕಿದ. ಕಂಚಿಕೊಂಡ ಬಿರುದು ವಿಷ್ಣುವರ್ಧನ. ಮಳವಳ್ಳಿ ಶಾಸನ ಪ್ರಕಾರ ಚೋಳರನ್ನು ಹೊರಹಾಕಿದ ಅಂತ ಹೇಳುತ್ತದೆ. ಯಾರು? ವಿಷ್ಣುವರ್ಧನ. ಅದರಿಂದ ಕಂಚಿಕೊಂಡ ಬಿರುದು ವಿಷ್ಣುವರ್ಧನಗ. ವಿಷ್ಣುವರ್ಧನ ಪತ್ನಿ ಶಾಂತಲೆ ನೃತ್ಯ ಶಾರದೆ, ನಾಟ್ಯ ಸರಸ್ವತಿ ಬಿರುದಿತ್ತು. ವಿಷ್ಣುವರ್ಧನ ಹೆಂಡತಿ ಶಾಂತಲೆಗೆ ನೃತ್ಯ ಶಾರದೆ, ನಾಟ್ಯ ಸರಸ್ವತಿ ಬಿರುದಿತ್ತು. ಶ್ರವಣಗೊಳದಲ್ಲಿ ಗಂಧರ್ವ ಬಸದಿ ನಿರ್ಮಾಣ. ವಿಷ್ಣುವರ್ಧನ ಶ್ರವಣಗೊಳದಲ್ಲಿ ಗಂಧರ್ವ ಬಸದಿ ನಿರ್ಮಾಣ ಮಾಡಿದ. ಚೋಳರ ಅರಸ ಅವನ ಹೆಸರು ಏನದಂದ್ರೆ ಏನಪ್ಪ ಹೆಸರು ಗೊತ್ತಿಲ್ಲ. ಚೋಳರ ಅರಸ ಕಿರುಕುಳದಿಂದ ರಾಮಾನುಚಾರ್ಯ ಬಂದ. ಯಾರಿಗೆ? ವಿಷ್ಣುವರ್ಧನ ಆಸ್ಥಾನಕ್ಕೆ. ಹೊಯ್ಸಳರು ವಿಷ್ಣುವರ್ಧನ ಆಸ್ಥಾನಕ್ಕೆ ರಾಮಾನುಚಾರ್ಯ ಬಂದ. ಅವನಿಗೆ ಆಶ್ರಯ ನೀಡಿದವ. ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ದೇವಾಲಯ ರಚನೆ ಮಾಡಿದ. ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ದೇವಾಲಯ ರಚನೆ ಮಾಡಿದ. ಯಾರು? ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ಪಂಚ ಪ್ರಧಾನ ಮಂತ್ರಿ ಮಂಡಲ ಇತ್ತು ಹೊಯ್ಸಳರ ಕಾಲದಾಗ. ಯಾರ ಕಾಲದಾಗ? ವಿಷ್ಣುವರ್ಧನ ಕಾಲದಾಗ, ಹೊಯ್ಸಳರ ಕಾಲದಾಗ. 1ನೇ ನರಸಿಂಹವರ್ಮ. ರಗಳೆ ಕವಿ ಹರಿಹರ ಹೊಯ್ಸಳರ ಅರಸನಾದ 1ನೇ ನರಸಿಂಹನ ಆಸ್ಥಾನದಾಗ ಹರಿಹರ ಕವಿ ಇದ್ದ. 2ನೇ ಬಳ್ಳಾಳರು ಹೊಯ್ಸಳರದ ಅರಸ. ಹೊಯ್ಸಳರ ಮೊದಲ ಸ್ವತಂತ್ರ ದೊರೆ. ಹೊಯ್ಸಳರಲ್ಲಿ ಮೊದಲ ಸ್ವತಂತ್ರ ದೊರೆ 2ನೇ ಬಳ್ಳಾಳ. ಸೊರೋಟ್ ಕದನ ಯುದ್ಧದಲ್ಲಿ 5 ಬಿಲ. 2ನೇ ಬಳ್ಳಾಳನಿಗೆ ಗಂಡ ಬೇರುಂಡ ಬಿರುದು. ಹೊಯ್ಸಳರ ಆಸ್ಥಾನ ಇದ್ದ. ರಾಜಧಾನಿ ಲಕ್ಕುಂಡಿ. ಚೋಳರ ಸಿಂಹಾಸನವನ್ನು 3ನೇ ಚೋಳ ರಾಜನಿಗೆ ದೊರೆಯುವಂತೆ ಮಾಡಿ ಚೋಳ ರಾಜ ಪ್ರತಿಷ್ಠಾರ ಬಿರುದು. 2ನೇ ಬಳ್ಳಾಳ. ಹೊಯ್ಸಳದ 2ನೇ ಬಳ್ಳಾಳಗ ಚೋಳ ರಾಜ್ಯವನ್ನು ಚೋಳರಿಗೆ ಮರಳಿ ಕೊಟ್ಟಕಿನೇ ಚೋಳ ರಾಜ್ಯ ಪ್ರತಿಷ್ಠಾನಾಚಾರ್ಯ ಬಿರುದು ಪಡೆದ. 2ನೇ ಬಳ್ಳಾಳ. 2ನೇ ಬಳ್ಳಾಳ ಹೊಯ್ಸಳರ 2ನೇ ಬಳ್ಳಾಳನ ಆಸ್ಥಾನದ ಯಾರಿದ್ರಂದ್ರೆ ಜನ್ನ, ನೇಮಿಚಂದ್ರ, ರುದ್ರಭಟ್ ಇದ್ದ ಕವಿಗಳಿದ್ರು. ಈ 2ನೇ ಬಳ್ಳಾಳ ಆದರೆ ಈ 3ನೇ ಬಳ್ಳಾಳ. ಹೊಯ್ಸಳರ ಕೊನೆಯ ದೊರೆ 3ನೇ ಬಳ್ಳಾಳ. ಮಲಿಕಾಪುರ ದಾಳಿಂದ ಹೊಯ್ಸಳರ ಕೊನೆಯ ದೊರೆ ಅಂದ್ರೆ 3ನೇ ಬಳ್ಳಾಳ. ಅವನಿಗೆ ಮಲಿಕಾಪುರನ ಸೋಲಿಸ್ಕಿನೇ ಬಟ್ಟ. 4ನೇ ವಿರೂಪಾಕ್ಷ ಬಳ್ಳಾಳ ಕೊನೆಯ ದೊರೆ. 4ನೇ ವಿರೂಪಾಕ್ಷ ಬಳ್ಳಾಳ ಕೊನೆಯ ದೊರೆ ಹೊಯ್ಸಳರದು. ಹೊಯ್ಸಳರ ಆಡಳಿತ. ರಾಜ್ಯವನ್ನು ಪ್ರಾಂತ್ಯ, ಪ್ರಾಂತ್ಯವನ್ನು ನಾಡು, ನಾಡನ್ನು ವಿಷಯವನ್ನು ಗ್ರಾಮ ಮಾಡಿರುವುದು. ಅಂಗರಕ್ಷಕ ಪಡೆ. ಹೊಯ್ಸಳರ ಅಂಗರಕ್ಷಕ ಪಡೆಯನ್ನು ಗರುಡ ಎನ್ನುತ್ತರು. ಗರುಡನ ಪತ್ನಿ ಹೆಸರು ಲೆಕ್ಕಿ ಎನ್ನುತ್ತರು. ಚಿನ್ನ. ಹೊಯ್ಸಳರ ಚಿಹ್ನೆಗಳು ಗದ್ಯಾಣ, ಹಣ, ಹೊನ್ನ, ಒರಕ. ಗದ್ಯಾಣರ ಬೆಳ್ಳಿ ನಾಣ್ಯ, ಹಗ, ಕಸು. ಕಂಠಶಾಲೆ. ಗದ್ಯಾಣರ ಹೊಯ್ಸಳರ ಕಂಠಶಾಲೆ. ಲಕ್ಕುಂಡಿ ಶಾಲೆ, ಲಕ್ಕುಂಡಿಲಿ ಕಂಠಶಾಲೆಗಳು. ಕಾರ್ತಿಯ ತ್ರಿಭುವನದಲ್ಲಿ ಹೊಯ್ಸಳ ವಿಷ್ಣುವರ್ಧನ. ಕಾರ್ತಿಯ ತ್ರಿಭುವನ ಹೊಯ್ಸಳ ಸೋಮೇಶ್ವರ. ಜನ್ನ ಕವಿ ಚಕ್ರವರ್ತಿ ಇವನು ಬಿರುದು. ಯಶೋಧ ಚರಿತ್ರೆ, ಅಜಿತ ಪುರಾಣ ಇವ ಕೃತಿ ಬರೆದ ಜನ್ನ. ನಾಗಚಂದ್ರ ಅಭಿನವ ಪಂಪ ಇವನು ಬಿರುದು. ಮಲಿನಾಥ್ ಪುರಾಣ, ರಾಮಚರಿತ್ರೆ ಪುರಾಣ, ಪಂಪ ರಾಮಾಯಣ ಇದಕ್ಕೊಂದು ಯಾವ ಥರ. ಹರಿಹರ ಅಥವಾ ಹರಿಹರ ಬಿರುದು ರಗಳೆ ಕವಿ.
ಗಿರಿಜಾ ಕಲ್ಯಾಣ, ಪಂಪಶಕ, ರಕ್ಷತಶಕ ಕೃತಿ ಬರೆದ. ರಾಘವಂಕ ಅಷ್ಟಬ್ರಹ್ಮಣ ಇವನು ಬಿರುದು. ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತ್ರೆ ಬರೆದ. ಭರತ ಚರಿತ್ರೆ, ವೀರಶೈಲ ಚರಿತ್ರೆ ಬರೆದ ರಾಘವಂಕ. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಬಿರುದು. ನೇಮಿಚಂದ್ರ ಪುರಾಣ, ಲೀಲಾವತಿ ಇವನ ಕೃತಿಗಳು. ಕೇಶಿರಾಜ ಶಬ್ದಮಣಿ ದರ್ಪಣ ಬರೆದ. ಕನ್ನಡದ ಮೊದಲ ವ್ಯಾಖ್ಯಾನ ಗ್ರಂಥ. ನಯಸೇನ ಧರ್ಮಾಮೃತ ಬರೆದ. ರುದ್ರಭಟ್ಟ ಜಗನ್ನಾಥ್ ವಿಜಯ ಬರೆದ. ಕಂತಿ ಅಪ್ಪನ ಸಮಸ್ಯೆಗಳು ಬರೆದ. ಹೊಯ್ಸಳರ ಕಾಲದ ದೇವಾಲಯ ವಾಸ್ತುಶಿಲ್ಪ ಸುವರ್ಣ. ಹೊಯ್ಸಳರ ಕಾಲದ ದೇವಾಲಯ ವಾಸ್ತುಶಿಲ್ಪರು ಸುವರ್ಣ ಯುಗನವರು. ವಾಸ್ತುಶಿಲ್ಪ ಶೈಲಿ ಹೊಯ್ಸಳರ ಶೈಲಿ ಹೊಯ್ಸಳ ದ್ರಾವಿಡ ಶೈಲಿಯಾಗಿತ್ತು. ಹೊಯ್ಸಳರ ಶೈಲಿ ದ್ರಾವಿಡ ಶೈಲಿಯಾಗಿತ್ತು. ಸೋಮನಾಥಪುರ ಕೇಶವ ದೇವಾಲಯ ಶ್ರೀ 3ನೇ ನರಸಿಂಹ ಮಂತ್ರಿ ಸೋಮ ಕಟ್ಟಿಸಿದ. ಹೊಯ್ಸಳರ ದೇವಾಲಯಗಳು ಚೆನ್ನಕೇಶ್ವರ ಏಕಕೋಟ, ಹೊಯ್ಸಳೇಶ್ವರ ದ್ವಿಕೋಟ, ಕೇಶವೇಶ್ವರ ತ್ರಿಕೂಟ, ಲಕ್ಷ್ಮೀ 4 ಕೂಟ, ಪಂಚಲಿಂಗೇಶ್ವರ 5 ಕೂಟ. ಬೇಲೂರು ಹಳೆಬೀಡು ದೇವಾಲಯ ಬೇಲೂರಲ್ಲಿ ಹಳೆಬೀಡು ದೇವಾಲಯಗಳು ಬಳಪ ಕಲ್ಲಿನಿಂದ. ಶೈಕ್ಷಣಿಕ ಶಾಲೆ, ಕಲಿಕಾ ಶಾಲೆಗಳು ಗಂಟಕಾಳುಗಳು. ನೋಳಂಬವಾಡಿ ತಲಕಾಳುಗೊಂಡ ನಾಣ್ಯ ಬಿಟ್ಟಿದೇವ ಹರ್ಷವರ್ಧನ. ತಲಕಾಳುಗೊಂಡ ನಾಣ್ಯ ಬಿಟ್ಟಿದೇವ ಅಥವಾ ಹರ್ಷವರ್ಧನ. ಹೊಯ್ಸಳರ ಅಂತ್ಯಕ್ಕೆ ಕಾರಣ ದೆಹಲಿ ಸುಲ್ತಾನರು. ಶ್ರವಣ ಬೋಳಗೊಳದ ಬಾಹುಮಲಿ ಗುಮ್ಮಟೇಶ್ವರ ಮಹಾಭಿಷೇಕ 12 ವರ್ಷಕ್ಕೂ ನಡೆದಿದೆ. ಹೊಯ್ಸಳರ ಶೈಕ್ಷಣಿಕ ಶಾಲೆಯನ್ನು ಅಗ್ರಹಾರಗಳು ಎನ್ನುತ್ತಿದ್ದರು. ಹೊಯ್ಸಳರ ದೇವಾಲಯಗಳು ಹಳೆಬೀಡು, ಬೇಲೂರು. ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದ. ವೈಷ್ಣವ ಧರ್ಮಕ್ಕೆ ಬಂದನು. ನೋಳಂಬವಾಡಿ ಬಿರುದು ವಿಷ್ಣುವರ್ಧನದು. ಪಂಚಪ್ರಧಾನವೆಂಬ ಮಂತ್ರಿಮಂಡಲ ಹೊಯ್ಸಳರ ವಿಷ್ಣುವರ್ಧನ ಆಸ್ಥಾನದಲ್ಲಿದ್ದವು. ಬೇಲೂರು ಚೆನ್ನಕೇಶ್ವರ ದೇವಾಲಯ ಏಕಕೋಟ. ಗಂಗಾ ವಾಸ್ತುಶಿಲ್ಪ ಗೊಮ್ಮಟೇಶ್ವರ ಪ್ರತಿಮೆ. ಚೆನ್ನಕೇಶ್ವರ ದೇವಾಲಯ ಹಾಸನ ಬೇಲೂರದಲ್ಲಿ. ರಾಮಾನುಚಾರ್ಯರಿಗೆ ಹೊಯ್ಸಳರ ಅರಸನಾದ ವಿಷ್ಣುವರ್ಧನ ಆಶ್ರಯ ನೀಡಿದನು. ಸೋಮನಾಥ ದೇವಾಲಯ ತ್ರಿಕೂಟ ದೇವಾಲಯ. ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದ. ವೈಷ್ಣವ ಧರ್ಮಕ್ಕೆ ಪರಿವರ್ತನೆಯಾದ. ಹೊಯ್ಸಳರ ದೇವಾಲಯಗಳು ನಕ್ಷತ್ರ ತಳಿಪಾಯ, ಮದಿಕನ ಶಿಲ್ಪಗಳು. ಕೆಂಪು ಮರಳು ಶಿಲೆ ಇಲ್ಲ ಅವ್ರದ್ದು. ಯಶೋಧ ಚರಿತೆ ಜನನಿಗೆ ಬಿರುದು ಕವಿಚಕ್ರವರ್ತಿ. ನೀಡಿದವರು ವೀರಬಲ್ಲಾಳ. ಪಂಪ ಪ್ರಧಾನವೆಂಬ ಮಂತ್ರಿಮಂಡಲ ಇದ್ದ ಆಳ್ವಿಕೆಯಲ್ಲಿ ಹೊಯ್ಸಳರು. ಪಂಚಪ್ರಧಾನ ಮಂತ್ರಿಮಂಡಲ ಇದು ಹೊಯ್ಸಳರ ಆಸ್ಥಾನದಾಗ. ವಿಷ್ಣುವರ್ಧನ ಆಸ್ಥಾನದಾಗ. ಹೊಯ್ಸಳರು ಕಲ್ಯಾಣ ಚಾಲುಕ್ಯ ಸಾಮಂತರು. ಹೊಯ್ಸಳ ಯಾರಪ್ಪ ಅಂದ್ರೆ ಕಲ್ಯಾಣ ಚಾಲುಕ್ಯರ ಸಾಮಂತರು. ಹೊಯ್ಸಳರ ರಾಜಧಾನಿ ಬೇಲೂರು, ದ್ವಾರಕ ಸಮುದ್ರ, ಕೇಶಪುರ, ಚಿಕ್ಕಮಗಳೂರಲ್ಲಿ ಸೊಸೆ ಊರು. ಹೊಯ್ಸಳ ಸ್ಥಾಪಕ ಸ್ಥಳ. ಹೊಯ್ಸಳರ ಲಾಂಛನ ಹುಲಿಯ ಕೊಲ್ಲುವುದು. ಹೊಯ್ಸಳರ ಕಾಲದಲ್ಲಿ ವರ್ಧಮಾನ ಸುಂದರಾಚಾರ್ಯ ಜೈನ ಮುನಿ. ವಿಷ್ಣುವರ್ಧನ ಬೆಟ್ಟಿದೇವ 1108-1152. ವಿಷ್ಣುವರ್ಧನ ಬಿರುದು ತಲಕಾಡುಗೊಂಡ ಚೋಳರನ್ನು ಸೋಲಿಸಿದಕ್ಕಾಗಿ. ವಿಷ್ಣುವರ್ಧನ ಚೋಳರನ್ನು ಸೋಲಿಸಿ ಕಾರಣದಿಂದ ತಲಕಾಡಿನಲ್ಲಿ ಕೀರ್ತಿನಾರಾಯಣ, ಬೇಲೂರಿನಲ್ಲಿ ಚೆನ್ನಕೇಶ್ವರ ದೇವಾಲಯ ನಿರ್ಮಾಣ ಮಾಡಿದ. ಬೇಲೂರು ವೇಲಾಪುರ. ವಿಷ್ಣುವರ್ಧನ ನಾಣ್ಯಗಳು ತಲಕಾಡು ಬಿರುದು ಹೊಂದಿದವು. ವಿಷ್ಣುವರ್ಧನ ಚೋಳರನ್ನು ಹೊರಹಾಕಿದ್ದರಿಂದ ಕಂಚಿಕೊಂಡ ಬಿರುದು. ವಿಷ್ಣುವರ್ಧನ ಕೋಲಾರದಿಂದ ಚೋಳಾರಕ್ಕೆ ಹೊರಹಾಕಿದ ಮಳಿವ ಶಾಸನ. ವಿಷ್ಣುವರ್ಧನ ಚೋಳರನ್ನು ಕೋಲಾಪುರದಿಂದ ಹೊರಹಾಕದಿಂದ ಅದು ಮಳವಳ್ಳಿ ಶಾಸನ ತಿಳಿದು ಬರ್ತದೆ. ವಿಷ್ಣುವರ್ಧನ ಎಲ್ಲ ದಾನಿಯಲ್ಲಿ ಅವನ ದಂಡನಾಯಕ ಗಂಗರಾಜ. ವಿಷ್ಣುವರ್ಧನ ಕರ್ನಾಟಕ ಚೋಳರನ್ನು ಹೊರಹಾಕಿದ. ಕೊಳವ ಅರಸ ಮುಳಗ ಬಂದಾಲೆಯನ್ನು ಮದುವೆ ಆದನು ವಿಷ್ಣುವರ್ಧನ. ಕೊನ್ವಾಗ ಯುದ್ಧ. ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯದು. ವಿಷ್ಣುವರ್ಧನ ಬಿರುದು ಮಹಾಮಂಡಲೇಶ್ವರ, ಚಾಣಕ್ಯಮಣಿ, ಮಾರ್ಕಂಡೇಯ, ಬೂಡುಮಣಿ. ವಿಷ್ಣುವರ್ಧನ ಬಿರುದು ತಾತ ಪೆರ್ಮೋಡ, ಮಲೆಪೇರುಗಡ್ಡ. ಹೊಯ್ಸಳರ ಕಾಲವನ್ನು ದೇವಾಲಯ ವಾಸ್ತುಶಿಲ್ಪ ಶೈಲಿ ಸುವರ್ಣಯುಗನವರು. ವಿಷ್ಣುವರ್ಧನ ಮೊದಲ ಜೈನನಾಗಿದ್ದ. ರಾಮಾನುಚಾರ್ಯರಿಂದ ವೈಷ್ಣವ ಧರ್ಮಕ್ಕೆ ಮತಾಂತರ ಆದ. ವಿಷ್ಣುವರ್ಧನ ಹೆಂಡತಿ ಶಾಂತಲಾದೇವಿ ಹೊಯ್ಸಳರ ಎಲ್ಲ ಧರ್ಮವನ್ನು ನೋಡುತ್ತಿದ್ದರು. ನಯಸೇನ
ಧರ್ಮಾಮೃತ, ರಾಘವಾಂಕ, ಹರಿಶ್ಚಂದ್ರ ಕಾವ್ಯ, ಸಿದ್ಧಪುರಾಣ ಬರೆದ್ರ. ಹರಿಹರ ಗೀತ ಕಲ್ಯಾಣ, ಪಂಪ ಭರತ, ಶಿಖಾಲ ರಮಣಿ ಕೃತಿ ಬರೆದರು. ಜನ್ನ ಯಶೋಚರಿತ್ರೆ, ಅನಂತ ಪುರಾಣ ಕೃತಿ ಬರೆದರು. ಕೇಶಿರಾಜ ಶಕ್ತಿಮಣಿ ಬರೆದ. ಸಂಸ್ಕೃತ ಕೃತಿಗಳು ಉಷಾಹರಣ, ತ್ರಿಮಾತ್ರ ಪಂಡಿತ, ಮೂರನೇ ಸಂಕಲ ವಿದ್ಯಾಚಾರ್ಯರು, ವೃಕ್ಷ ಕಲ್ಯಾಣ, ನಾರಾಯಣರು, ಮಾಧವ ವಿಜಯ ಮಣಿ ಮಂಜರಿ. ವೇಶ್ಯ ಮತ್ತು ದ್ರಾವಿಡ ಶೈಲಿ ಸೇರಿ ಹೊಯ್ಸಳರ ಶೈಲಿ. ವೇಶ್ಯರ ಮತ್ತು ದ್ರಾವಿಡ ಶೈಲಿಯಲ್ಲಿ ಸೇರಿ ಹೊಯ್ಸಳರ ಶೈಲಿ. ಮದನಿಕ ವಿಗ್ರಹ ಹೊಯ್ಸಳರದು. ಬೇಲೂರು ಏಕಕೂಟ, ಚೆನ್ನಕೇಶ್ವರ ಏಕಕೂಟ. ಹಳೆಬೀಡು ಹೊಯ್ಸಳರ ದ್ವಿಕೂಟ. ಸೋಮನಾಥಪುರ ಕೇಶವ ತ್ರಿಕೂಟ. ದೊಡ್ಡ ಗಂಡಲವಳ್ಳಿ ಲಕ್ಷ್ಮೀ ತ್ರಿಕೂಟ 4 ಕೂಟ. ಗೋವಿಂದಹಳ್ಳಿ ಪಂಚಲಿಂಗೇಶ್ವರ ಪಂಚಕೂಟ. ತಲಕಾಡಿನ ಕೀರ್ತಿನಾರಾಯಣ. ಹರಿಹರದ ಹರೀಶ್ವರ. ಬಂಕಾಪುರ ಬಂಕೆ ಶಿವ ದೇವಾಲಯ. ಅಮೃತಪುರ ಅಮರೇಶ್ವರ. ಅರಸಿಂಕೆರೆ ವೀರಬಲ್ಲಾಳೇಶ್ವರ.